ಬಂದಿದ್ದು ರಾಬ್ರಿ ಮಾಡೋಕಂತ. ಆದ್ರೆ ಈ ರೀತಿ ಸಾವು ಬರುತ್ತೆ ಅಂತ ಅವರು ಯೋಚನೆ ಮಾಡಿರ್ಲಿಲ್ಲ. ಯಾಕೆಂದ್ರೆ ಒಂದು ಮನೆಗೆ 3 ಜನ ಖತರ್ನಾಕ್ ಕ್ರಿಮಿನಲ್ಗಳು ನುಗ್ಗಿರ್ತಾರೆ. ಅಲ್ಲಿರೋದು ವಯಸ್ಸಾದ ಅಜ್ಜ ಅಜ್ಜಿ ಮಾತ್ರ ಅವರನ್ನ ಈಸಿಯಾಗಿ ದರೋಡೆ ಮಾಡಬಹುದು ಅಂತ ಅಂದ್ಕೊಂಡು ಹೋಗಿದ್ದಾಗಿತ್ತು. ಅದರಲ್ಲೂ ಆ ತಾತ ಒಬ್ಬ ಜ್ಯುವೆಲರಿ ವರ್ಕ್ ಮಾಡೋ ಗೋಲ್ಡ್ ಸ್ಮಿತ್ ಆಗಿದ್ದಕ್ಕೆ ಅವನ ಲ್ಯಾಬ್ ಅಲ್ಲಿ ಸುಮಾರಷ್ಟು ಬಂಗಾರ, ವಜ್ರ, ಹವಳ ಹೀಗೆಲ್ಲ ಇರತ್ತೆ. ಅದರಿಂದ ಒಳ್ಳೆ ಪ್ರಾಫಿಟ್ ಆಗತ್ತೆ ಅನ್ನೋದು ಅವರ ಯೋಚನೆ ಆಗಿತ್ತು. ಆದ್ರೆ ಇದೊಂದು ಟ್ರ್ಯಾಪ್ ಅಂತ ಅವರಿಗೆ ಗೊತ್ತಾಗೋದೇ ಇಲ್ಲ. ಅಜ್ಜ ನೋಡಿದ್ರೆ ಪ್ರತಿಯೊಬ್ಬರ ಸೀಕ್ರೆಟ್ ಅನ್ನ ಪೂರ್ತಿಯಾಗಿ ಹೇಳ್ತಾ ಹೋಗ್ತಾನೆ. ಅದನ್ನ ಕೇಳ್ತಾ ಕೇಳ್ತಾ ಅವರಲ್ಲೇ ಜಗಳ ಹತ್ಕೊಂಡು ಒಂದು ಕ್ರೈಮ್ ಕೂಡ ನಡೆದು ಹೋಗುತ್ತೆ. ಆದ್ರೆ ಅದಕ್ಕಿಂತ 1000 ಪಟ್ಟು ಹೆಚ್ಚಿನ ಟಾರ್ಚರ್ ಅನ್ನ ಅಜ್ಜ ಅಜ್ಜಿ ಕೊಡೋಕಂತ ತಯಾರಾಗಿ ನಿಂತಿರ್ತಾರೆ. ಈ ಮೂವಿಯಲ್ಲಿ ತೋರಿಸಿರೋ ಕ್ರೂರವಾದ ಸೀನ್ ಗಳನ್ನ, ಅದರಲ್ಲೂ ಮೇನ್ ಆಗಿ ಕಣ್ಣಿಗೆ ಮಾಡೋ ಪ್ರಯೋಗಗಳನ್ನ ನೋಡೋಕೆ ಸಾಧ್ಯ ಇಲ್ಲ. ಆದ್ರೆ ಕೊನೆಗೆ ಏನಾಗತ್ತೆ ಅಂತ ನಾವು ಅಂದುಕೊಳ್ತೇವ್ಯೋ ಅದು ಆಗೋದೇ ಇಲ್ಲ. ಅಲ್ಲೇ ಒಂದು ಟ್ವಿಸ್ಟ್ ಇರತ್ತೆ. ಹಾಗಾದ್ರೆ ಅಂತದ್ದು ಈ ಮೂವಿಯಲ್ಲಿ ಏನಾಗತ್ತೆ ಅಂತ ನೋಡೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ 3 ಜನ ಮಕ್ಕಳು ಒಂದು ಗೋಲ್ಡ್ ಐಟಮ್ ಅನ್ನ ಕದ್ದುಕೊಂಡು ಓಡ್ತಾ ಇರ್ತಾರೆ. ಅವರ ಹಿಂದೆ ಅದೇ ಗೋಲ್ಡ್ ವರ್ಕ್ ಮಾಡಿದಂತಹ ವ್ಯಕ್ತಿ ಅವರನ್ನ ಹಿಡಿಬೇಕು ಅಂತ ಓಡ್ತಾ ಇರ್ತಾನೆ. ಇವರು ಹೀಗೆ ಓಡ್ತಾ ಓಡ್ತಾ ಹೋಗ್ತಿದ್ದಾಗ ಒಂದು ಜಾಗದಲ್ಲಿ ಗೋಲ್ಡನ್ ವಸ್ತು ಬಿದ್ದು ಬಿಡತ್ತೆ. ಅದನ್ನ ಎತ್ಕೊಳ್ಬೇಕು ಅಂತ ನೋಡುವಷ್ಟರಲ್ಲಿ ಆ ವ್ಯಕ್ತಿ ಹಿಡ್ಕೊಂಡ್ ಬಿಡ್ತಾನೆ. ಆಗ ಅವರಲ್ಲಿರೋ ಹೆಣ್ಣು ಹುಡುಗಿ ಚಾಕುವಿನಿಂದ ಅದೇ ವ್ಯಕ್ತಿಗೆ ಚುಚ್ಚಿ ಬಿಡ್ತಾಳೆ. ಇನ್ನು ನೆಕ್ಸ್ಟ್ ಸೀನ್ ಅಲ್ಲಿ ಒಂದು ಮನೆಯನ್ನ ತೋರಿಸಲಾಗತ್ತೆ. ಆ ಮನೆ ಸೇರಿದ್ದು ಆಂಟೋನಿಯೋಗಾಗಿತ್ತು. ಅವನ ಹೆಂಡತಿ ಜ್ವಾನಾ. ಇಬ್ರಿಗೂ ವಯಸ್ಸಾಗಿತ್ತು. ಇನ್ನು ಮಗನಿಗೆ ಜವಾಬ್ದಾರಿ ಬಂದಿಲ್ಲ. ಫ್ಯಾಮಿಲಿ ಬಿಸ್ನೆಸ್ ಅಂದ್ರೆ ಜ್ಯುವೆಲರಿ ವರ್ಕ್ ಅಲ್ಲಿ ಒಂದು ಚೂರು ಹಿಡಿತಾ ಬಂದಿಲ್ಲ ಅಂತ ಟೆನ್ಷನ್ ನಲ್ಲಿರ್ತಾರೆ. ಅದೇ ಇವರ ಮನೆಯ ಹತ್ತಿರದಲ್ಲಿ ಒಂದು ಕಾರು ನಿಂತಿರತ್ತೆ. ಅದು ದರೋಡೆ ಮಾಡೋಕಂತ ಕಾಯ್ತಾ ಇರುವವರ ಕಾರ್ ಆಗಿತ್ತು. ಸ್ಟಿಫಾನೋ ಹಾಗೂ ಅವನ ಗರ್ಲ್ ಫ್ರೆಂಡ್ ಆರಿಯಾನನ ತಗೊಂಡು ಆಲ್ಬರ್ಟೋ ಅಲ್ಲಿಗೆ ಬಂದಿರ್ತಾನೆ. ಯಾಕೆಂದ್ರೆ ಈ ಜಾಗದಲ್ಲಿ ಜ್ಯುವೆಲರಿ ಲ್ಯಾಬ್ ಇದೆ, ದರೋಡೆ ಮಾಡಿದ್ರೆ ತುಂಬಾನೇ ಲಾಭ ಇದೆ ಅಂತ ಅವನಿಗೆ ಇನ್ಫಾರ್ಮೇಶನ್ ಸಿಕ್ಕಿತ್ತು. ಹಾಗೇನೆ ಇಲ್ಲಿ ಕದ್ದ ವಸ್ತುಗಳನ್ನ ಮತ್ತೊಂದು ಜಾಗದಲ್ಲಿ ಎಕ್ಸ್ಚೇಂಜ್ ಮಾಡೋಕಂತ ಇಬ್ಬರನ್ನ ಸೆಟ್ ಮಾಡಿರ್ತಾನೆ. ಒಬ್ಬ ಪರಿಚಯದವನೇ ಆಗಿದ್ದ ಯೂರಿ ಅಂತ, ಮತ್ತೊಬ್ಬ ಆ ಕೆಲ್ಸಕ್ಕೆ ಹೊಸಬ ಆಗಿರ್ತಾನೆ. ಆ ಹೊಸಬನ ಹೆಸರು ಜಾಕ್ ಅಂತಾಗಿತ್ತು. ಈಗ 3 ಜನ ಅಜ್ಜ ಅಜ್ಜಿ ನಿದ್ದೆ ಮಾಡೋದನ್ನೇ ಕಾಯ್ತಾ ಇರ್ತಾರೆ. ಸ್ವಲ್ಪ ಹೊತ್ತು ಕಾದು ನಂತರ ಅಜ್ಜಿ ಕಿಟಕಿ ಬಾಗಿಲುಗಳನ್ನ ಹಾಕಿದಾಗ ಹೊರಡುವ ತಯಾರಿಯನ್ನ ಮಾಡ್ತಾರೆ. ಮೊದಲಿಗೆ ಬೇಕಾಗೋ ಎಲ್ಲಾ ಇಕ್ವಿಪ್ಮೆಂಟ್ ಗಳನ್ನ ತಗೊಂಡು ಗುರುತು ಸಿಗಬಾರ್ದು ಅಂತ ಬೇಬಿ ಫೇಸ್ ಮಾಸ್ಕ್ ಅನ್ನ ಹಾಕೊಳ್ತಾರೆ. ನಂತರ ಮೇನ್ ಡೋರ್ ಇದ್ದಲ್ಲಿಗೆ ಬಂದು ಲಾಕ್ ಓಪನ್ ಮಾಡ್ಕೊಂಡು ಒಳಗ್ ಹೋಗ್ತಾರೆ. ಅಲ್ಲಿ ಸೆಕ್ಯೂರಿಟಿ ಅಲಾರ್ಮ್ ಅನ್ನ ಆಫ್ ಮಾಡಿ ಇಡೀ ಮನೆಯನ್ನ ಹುಡುಕೋಕೆ ಶುರು ಮಾಡ್ತಾರೆ. ಆಲ್ಬರ್ಟೋಗೆ ಇನ್ಫಾರ್ಮೇಶನ್ ಬಂದಿದ್ದು ಆ ಮನೆಯಲ್ಲಿ ಒಂದು ಜ್ಯುವೆಲರಿ ಲ್ಯಾಬ್ ಇದೆ, ಅದನ್ನೇ ದರೋಡೆ ಮಾಡ್ಬೇಕು ಅನ್ನೋದಾಗಿತ್ತು. ಆದ್ರೆ ಅಲ್ಲಿ ನೋಡಿದ್ರೆ ಲ್ಯಾಬ್ ಅಂತೂ ಸಿಗೋದೇ ಇಲ್ಲ. ಜೊತೆಗೆ ಕಷ್ಟಪಟ್ಟು ಬಂದಿದ್ದಕ್ಕೆ ಮತ್ತೇನಾದ್ರೂ ಬೆಲೆ ಬಾಳುವಂತದ್ದು ಸಿಗುತ್ತೇನೋ ಅಂತ ಮಾಡಿದ್ರೆ ಏನೂ ಸಿಕ್ಕಿರಲ್ಲ. ಮೋಸ್ಟ್ಲಿ ಇನ್ಫಾರ್ಮೇಶನ್ ತಪ್ಪಾಗಿರ್ಬೇಕು ಅಂತ ಸ್ಟಿಫಾನೋ ಹಾಗೂ ಆರಿಯಾನ ಮಾತಾಡ್ಕೊಳ್ತಾರೆ. ಹಾಗೇನೆ ಬಂದಿದ್ದು ವ್ಯರ್ಥ ಆಯ್ತು ಅಂತ ಹೊರಡೋಕೆ ತಯಾರಾಗ್ತಾರೆ. ಆದ್ರೆ ಆಲ್ಬರ್ಟೋ ಮಾತ್ರ ಇನ್ಫಾರ್ಮೇಶನ್ ಸರಿಯಾಗಿನೇ ಇದೆ ಅಂತ ಹೇಳ್ತಾ ಜೋರಾಗಿ ಸದ್ದು ಮಾಡ್ತಾ ಸೀದಾ ಆಂಟೋನಿಯಾ ಹಾಗೂ ಜ್ವಾನಾ ಇದ್ದ ರೂಮ್ಗೆ ಹೋಗ್ತಾನೆ. ಅಲ್ಲಿ ಆರಾಮಾಗಿ ಮಲ್ಕೊಂಡಿದ್ದ ಅಜ್ಜ ಅಜ್ಜಿಯನ್ನ ಎಬ್ಬಿಸಿ ಗದರಿಸಿ ಲ್ಯಾಬ್ ಎಲ್ಲಿದೆ ಅಂತ ಗಟ್ಟಿಯಾಗಿ ಕೇಳ್ತಾನೆ. ಆಂಟೋನಿಯೋ ತನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಅವನು ಹಾಗೆಲ್ಲ ಬಾಯಿ ಬಿಡಲ್ಲ ಅಂತ ಜ್ವಾನಾಗೆ ಹೊಡೆದು ಬಡಿದು ಮಾಡ್ತಾನೆ. ಅವಳಿಗೆ ತೊಂದರೆ ಕೊಟ್ಟಾಗ ಬೇರೆ ದಾರಿ ಕಾಣದೆ ಲ್ಯಾಬ್ ಅನ್ನ ತೋರಿಸ್ತೇನೆ ಅಂತ ಆಂಟೋನಿಯೋ ತಗೊಂಡು ಹೋಗ್ತಾನೆ. ಆ ಲ್ಯಾಬ್ ಒಂದು ಸ್ಟ್ಯಾಂಡ್ ನ ಹಿಂದೆ ಸೇಫ್ ಆಗಿತ್ತು. ಆಂಟೋನಿಯೋ ಅದರ ಲಾಕ್ ಅನ್ನ ಓಪನ್ ಮಾಡಿ ಕೊಡ್ತಾನೆ. ಅವರು ಆಂಟೋನಿಯೋ ಹಾಗೂ ಜ್ವಾನಾನ ಚೇರ್ಗೆ ಕಟ್ ಹಾಕಿ ಲ್ಯಾಬ್ ನ ಒಳಗ್ ಹೋಗ್ತಾರೆ. ಅಲ್ಲಿ ಆಂಟೋನಿಯೋ ರೆಡಿ ಮಾಡಿದ್ದ ಎಲ್ಲಾ ಜ್ಯುವೆಲರಿ ವರ್ಕ್ ಇತ್ತು. ಈಗ ಬಂದ ಕೆಲಸ ವ್ಯರ್ಥ ಆಗ್ಲಿಲ್ಲ ಅಂತ ಅಷ್ಟು ಕಳ್ಳರಿಗೆ ತುಂಬಾನೇ ಖುಷಿ ಆಗುತ್ತೆ. ಎಲ್ಲಾ ಜ್ಯುವೆಲರಿ ಐಟಮ್ ಗಳನ್ನ ಎತ್ತಿ ಬ್ಯಾಗ್ ಒಳಗೆ ಹಾಕೊಳ್ತಾ ಇರ್ತಾರೆ. ಆಗ್ಲೇ ಹಿಂದೆ ಇದ್ದ ಡೋರ್ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗ್ಬಿಡತ್ತೆ. ಇವರು ಎಷ್ಟೇ ಬಡ್ಕೊಂಡ್ರು ಕಿರಿಚಾಡಿದ್ರು ಅದು ಓಪನ್ ಆಗಲ್ಲ. ಅದೇ ಹೊರಗಡೆ ಕೂರ್ಚಿಗೆ ಕಟ್ಟಾಕೊಂಡು ಕೂತಿದ್ದ ಅಜ್ಜ ಅಜ್ಜಿ ಮಾತ್ರ ಶಾಂತವಾಗಿರ್ತಾರೆ. ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಕೂತಿರ್ತಾರೆ. ಇಲ್ಲಿ ಡೋರ್ ಕ್ಲೋಸ್ ಆಯ್ತು, ಒಳಗಿದ್ದವರು ಲಾಕ್ ಆದ್ರು ಅಂತ ಗೊತ್ತಾದಾಗ ನಿಧಾನಕ್ಕೆ ಅಜ್ಜಿಯ ಉಂಗ್ರ ತೆಗೆದು ಅದರಲ್ಲಿರೋ ಬ್ಲೇಡ್ ಇಂದ ಕೈಗೆ ಕಟ್ಟಿದ್ದನ್ನ ಬಿಚ್ಕೊಳ್ತಾರೆ. ಇನ್ನು ಆಂಟೋನಿಯೋನ ಮನೆಯ ಹತ್ತಿರ ಒಬ್ಬ ರೇಂಜರ್ ಪೆಟ್ರೋಲಿಂಗ್ ಮಾಡ್ತಾ ಬಂದಿರ್ತಾನೆ. ಆಗ ಅವನಿಗೆ ದಾರಿಯಲ್ಲಿ ನಿಲ್ಲಿಸಿರೋ ಇದೇ ಕಳ್ಳರ ಕಾರ್ ನೋಡಿ ಡೌಟ್ ಬರುತ್ತೆ. ಅದರ ಬಗ್ಗೆನೆ ಎನ್ಕ್ವೈರಿ ಮಾಡೋಕಂತ ಆಂಟೋನಿಯೋ
ಆಂಟೋನಿಯೋನ ಮನೆಗೆ ಬರ್ತಾನೆ. ಅವನು ಬರುವಷ್ಟರಲ್ಲಿ ಇವರಿಬ್ಬರು ಕೈಕಟ್ಟನ್ನ ಬಿಚ್ಕೊಂಡಿರ್ತಾರೆ. ಆ ರೇಂಜರ್ ಆಂಟೋನಿಯೋನ ಹತ್ರ ಹೊರಗೆ ನಿಂತಿರೋ ಕಾರ್ ಯಾರಿದ್ದು, ಏನಾದ್ರೂ ಇನ್ಫಾರ್ಮೇಶನ್ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಆಂಟೋನಿಯೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಜ್ವಾನ ಅಲ್ಲೇ ಬಿದ್ದಿದ್ದ ಬೇಬಿ ಫೇಸ್ ಮಾಸ್ಕ್ ಅನ್ನ ಎತ್ಕೊಳ್ತಾ ರೇಂಜರ್ಗೆ ಡೌಟ್ ಬರಬಾರ್ದು ಅಂತ ಇದು ನನ್ನ ಮೊಮ್ಮಗಂದು ಅಂತ ಹೇಳ್ತಾಳೆ. ಅಷ್ಟೇ, ಆ ರೇಂಜರ್ ಮತ್ತೇನು ಕೇಳದೆ ಅಲ್ಲಿಂದ ಹೊರಟು ಬಿಡ್ತಾನೆ. ಇದಾದ ನಂತರ ಆಂಟೋನಿಯೋ ಮೇರಿಯ ಫೋಟೋ ನೇತಾಕಿದ್ದಲ್ಲಿಗೆ ಬರ್ತಾನೆ. ಗೋಡೆ ಮೇಲಿದ್ದ ಫೋಟೋವನ್ನ ಕೆಳಗೆ ಇಳಿಸ್ತಾನೆ. ಅಲ್ಲಿ ನೋಡಿದ್ರೆ ಒಂದು ಮಾನಿಟರ್ ಇತ್ತು. ಅದು ಸೀದಾ ಲ್ಯಾಬ್ ಅಲ್ಲಿದ್ದ ಕ್ಯಾಮ್ರಾಗೆ ಕನೆಕ್ಟ್ ಆಗಿತ್ತು. ಅದರಿಂದಾನೆ ಆಂಟೋನಿಯೋ ಒಳಗಿದ್ದವರನ್ನ ಮಾತನಾಡಿಸ್ತಾನೆ. ಮೊದಲಿಗೆ ಆಂಟೋನಿಯೋನ ಧ್ವನಿ ಕೇಳಿದಾಗ ಆ ಮೂರು ಜನರಿಗೆ ತುಂಬಾನೇ ಫ್ರಸ್ಟ್ರೇಷನ್ ನಿಂದ ಕೋಪ ಬರುತ್ತೆ. ಮುದುಕನನ್ನ ಕೊಂದೇ ಹಾಕ್ತೇವೆ ಅನ್ನೋ ತರ ಅಲ್ಲಿಂದಾನೆ ಎಗರಾಡ್ತಾರೆ. ಆದ್ರೆ ಆಂಟೋನಿಯೋ ಅವರ ಬೆದರಿಕೆಗೆಲ್ಲ ಹೆದರದೆ ನನಗೆ ನಿಮ್ಮ ಅಷ್ಟು ಜನರ ಬಗ್ಗೆ ಎಲ್ಲಾ ವಿಷಯ ಗೊತ್ತು ಅಂತ ಹೇಳ್ತಾನೆ. ಜೊತೆಗೆ ಗೊತ್ತಿದೆ ಅಂತ ತೋರಿಸ್ಕೊಳ್ಳೋದಿಕ್ಕೆ ಆರಿಯಾನಾನ ಬೆಕ್ಕಿನ ಬಗ್ಗೆ ಹೇಳ್ತಾನೆ. ಆಂಟೋನಿಯೋ ಹಾಗೆ ಎಕ್ಸಾಕ್ಟ್ ಆಗಿ ಅವಳ ಬೆಕ್ಕಿನ ಬಗ್ಗೆ ಎಲ್ಲಾ ಹೇಳಿದಾಗ ಮೂರು ಜನರಿಗೆ ಶಾಕ್ ಆಗುತ್ತೆ. ಆದ್ರೂ ಸ್ಟಿಫಾನೋ ಹಾಗೂ ರಾಬರ್ಟೋ ಕೇಳಲ್ಲ ಮತ್ತು ಬೈತಾರೆ. ಆಗ ಆಂಟೋನಿಯೋ ಸ್ಟಿಫಾನೋನ ಅಡ್ರೆಸ್ ನ ಸಮೇತ ಅವನ ತಂದೆ ಸತ್ತೋಗಿರೋದು, ತಾಯಿ ಫ್ರಾಡ್ ಕೇಸ್ ಅಲ್ಲಿ ಜೈಲಲ್ಲಿರೋದನ್ನ ಹೇಳ್ತಾನೆ. ಅದೇ ರಾಬರ್ಟೋನ ತಂದೆ ತಾಯಿ ಜೀವಂತವಾಗಿನೇ ಇದ್ರು ಮಗನನ್ನ ಮಾತ್ರ ಹತ್ರ ಸೇರಿಸ್ಕೊಳ್ಳಲ್ಲ. ಯಾಕೆಂದ್ರೆ ಇವನೊಬ್ಬ ಡ್ರಗ್ ಅಡಿಕ್ಟ್ ಅಂತ. ಹಾಗೇನೆ ಡ್ರಗ್ ಸಪ್ಲೈ ಮಾಡ್ಕೊಂಡಿದ್ರು ಸೇಲ್ ಮಾಡೋಕ್ಕಿಂತ ಹೆಚ್ಚು ತಾನೇ ಇಟ್ಕೊಳ್ತಾನೆ. ಬುದ್ಧಿ ಸ್ವಲ್ಪ ನೆಟ್ಟಿಗಿಲ್ಲ ಅಂತ ಹೇಳ್ತಾನೆ. ಇಷ್ಟೆಲ್ಲ ಹೇಳ್ದಾಗ ಅವರಿಗೆ ಕನ್ಫರ್ಮ್ ಆಗತ್ತೆ ಮೂರೂ ಜನ ಅಕಸ್ಮಾತ್ ಆಗಿ ಸಿಕ್ಕಿಬಿದ್ದಿದ್ದಲ್ಲ, ಬೇಕಂತಲೇ ಟ್ರ್ಯಾಪ್ ಮಾಡಿದ್ವು ಅಂತ. ಆಂಟೋನಿಯೋ ಬರೀ ಅಷ್ಟಕ್ಕೆ ನಿಲ್ಸಲ್ಲ. ಸ್ವಲ್ಪ ದಿನದ ಹಿಂದೆ ಸ್ಟಿಫಾನೋ ನಿಮ್ಮಿಬ್ಬರಿಗೂ ಬೌಲಿಂಗ್ ಶೆಡ್ ನ ರಾಬ್ರಿ ಮಾಡೋದ್ ಬೇಡ ಅಂತ ಹೇಳಿ ಒಬ್ಬನೇ ಹೋಗಿ ರಾಬ್ರಿ ಮಾಡ್ಕೊಂಡು ಬಂದಿದ್ದಾನೆ. ಇವನ ನಂತರ ಮತ್ಯಾವುದೋ ಗ್ಯಾಂಗ್ ಅಲ್ಲೇ ರಾಬ್ರಿ ಮಾಡೋಕಂತ ಬಂದಿದ್ದಕ್ಕೆ ಎಲ್ಲರ ಕಣ್ಣಿಂದ ಸ್ಟಿಫಾನೋ ತಪ್ಪಿಸಿಕೊಂಡು ಸೇಫ್ ಆದ. ನೀವು ಯಾಮಾರ್ ಬಿಟ್ರಿ ಅಂತ ಹೇಳ್ತಾನೆ. ಈ ವಿಷಯವನ್ನ ಕೇಳಿ ಸ್ಟಿಫಾನೋ ಯಾಕೆ ಹೀಗೆ ಮೋಸ ಮಾಡ್ದ ಅಂತ ಉಳಿದಿಬ್ಬರಿಗೆ ಅನುಮಾನ ಬರುತ್ತೆ. ಆಂಟೋನಿಯೋ ಹೇಳಿದ್ದನ್ನೇ ನಂಬಿಕೊಂಡು ಸ್ಟಿಫಾನೋನ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಸ್ಟಿಫಾನೋ, ನಾನು ಹೋಗಿದ್ದು ನಿಜ, ಆದ್ರೆ ಅಲ್ಲಿ ಏನೂ ರಾಬ್ರಿ ಮಾಡೋಕೆ ಸಾಧ್ಯ ಆಗ್ಲಿಲ್ಲ, ಖಾಲಿ ಕೈಯಲ್ಲಿ ವಾಪಸ್ ಬಂದೆ ಅಂತ ಹೇಳ್ತಾನೆ. ಆದ್ರೆ ಅಲ್ಲಿ ನೋಡಿದ್ರೆ ರಾಬ್ರಿ ಮಾಡಿದ್ದು ಸ್ಟಿಫಾನೋನೇ ಆಗಿದ್ದ. ಈಗ್ಲೂ ಆರಿಯಾನಾ ಹಾಗೂ ರಾಬರ್ಟೋನ ಸುಳ್ಳು ಹೇಳಿ ನಂಬಿಸಿ ಬಿಡ್ತಾನೆ. ಅವರ ಮಾತುಕತೆಗಳನ್ನೆಲ್ಲ ಕೇಳಾದ ಮೇಲೆ ಕಾಲ್ ಮ್ಯೂಟ್ ಮಾಡಿ ಆಂಟೋನಿಯೋ ಹೋಗ್ಬಿಡ್ತಾನೆ. ಸ್ವಲ್ಪ ಹೊತ್ತು ಹೆಂಡತಿ ಜೊತೆ ಕೂತು ಕಾಫಿ ಕುಡಿತಾ ಇವರ ಬಗ್ಗೆನೆ ಮಾತಾಡ್ತಾನೆ. ಅವಳಿಗೂ ಅಷ್ಟೇ ಈ ಮೂರು ಜನ ಟ್ರ್ಯಾಪ್ ಆಗಿದ್ದಕ್ಕೆ ತುಂಬಾನೇ ಖುಷಿಯಾಗಿರುತ್ತೆ. ಇದಾದ ನಂತರ ಆರಿಯಾನಾಗೆ ಈ ವಯಸ್ಸಾದ ವ್ಯಕ್ತಿಯನ್ನ ನೈಸ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅಂತ ಅನ್ಸಿರುತ್ತೆ. ಹಾಗಾಗಿ ಆಂಟೋನಿಯೋ ಹತ್ರ ನಾವೇನು ಕೆಟ್ಟವರಲ್ಲ, ಬೇಕಂತ ಕಳ್ರಾದವರಲ್ಲ, ನಮ್ಮ ಪರಿಸ್ಥಿತಿನೇ ಹಾಗಿತ್ತು. ಡಿಗ್ರಿ ಇಲ್ದೇ ಇರೋದಕ್ಕೆ ಯಾರೂ ಕೆಲಸ ಕೂಡ ಕೊಡ್ಲಿಲ್ಲ. ಹಾಗಾಗಿ ಹೊಟ್ಟೆಪಾಡಿಗಾಗಿ ಕಳ್ಳತನಕ್ಕೆ ಇಳಿಬೇಕಾಯ್ತು. ಅದರಲ್ಲೂ ನಾವು ಮೂರೂ ಜನ ಚಿಕ್ಕಂದಿನಿಂದ ಸ್ನೇಹಿತರಾಗಿದ್ದಕ್ಕೆ ಯಾರೇ ತಪ್ಪು ಮಾಡಿದ್ರು ತಲೆಗೆ ಹಚ್ಚಿಕೊಳ್ಳದೆ ಒಟ್ಟಾಗಿರ್ತೇವೆ ಅಂತ ಹೇಳ್ತಾಳೆ. ಅವಳ ಮಾತನ್ನ ಕೇಳಿದಾಗ ಆಂಟೋನಿಯೋಗೆ ನಗು ಬಂದ್ಬಿಡತ್ತೆ. ಹಾಗಾದ್ರೆ ಪ್ರಾಮಾಣಿಕವಾಗಿ ಎಲ್ರೂ ಎಲ್ಲರ ತಪ್ಪನ್ನ ಕ್ಷಮಿಸಿಕೊಳ್ತೀರಾ ಸ್ಟಿಫಾನೋ, ನೀನು ನಿನ್ನ ಸ್ನೇಹಿತರನ್ನ ಕ್ಷಮಿಸ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಏನೂ ಅರ್ಥ ಆಗದೆ ಮೂರೂ ಜನ ಮುಖ ಮುಖ ನೋಡ್ಕೊಳ್ತಾರೆ. ಆಗ ಆಂಟೋನಿಯೋ ಸ್ಟಿಫಾನೋ ಹತ್ರ ಹೇಳ್ತಾನೆ, ಒಂದು ಟೈಮ್ ಅಲ್ಲಿ ನಿನ್ನ ಗರ್ಲ್ ಫ್ರೆಂಡ್ ಆರಿಯಾನ ಫ್ಯಾಮಿಲಿ ಪ್ರಾಬ್ಲಮ್ ಆಗಿದೆ ಅಂತ ಕಾರಣ ಕೊಟ್ಟು ಸ್ವಲ್ಪ ದಿನದ ಮಟ್ಟಿಗೆ ಕಣ್ಮರೆ ಆಗಿರ್ತಾಳೆ. ಆದ್ರೆ ಅವಳು ಹೋಗಿದ್ದು ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಆಗಿರೋದಕ್ಕಂತ ಅಲ್ಲ, ಬದಲಾಗಿ ಆ ಟೈಮಲ್ಲಿ ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ. ನೀನಂತೂ ತಂದೆ ಆಗೋಕೆ ಸಾಧ್ಯ ಇಲ್ಲ ಅಂತ ಮೆಡಿಕಲ್ ರಿಪೋರ್ಟ್ ಹೇಳುತ್ತೆ. ಆದ್ರೂ ಅವಳು ಪ್ರೆಗ್ನೆಂಟ್ ಆದ್ಲು ಅಂದ್ರೆ ನೀನೇ ಯೋಚನೆ ಮಾಡು, ಯಾವಾಗ್ಲೂ ಜೊತೆಗೇನೆ ಇರೋ ರಾಬರ್ಟೋ ಮಾಡಿರೋ ಈ ಕೆಲಸಕ್ಕೆ ಯಾವ ಬಹುಮಾನ ಕೊಡ್ಬೇಕು ಅಂತ ಹೇಳ್ತಾನೆ. ಆಂಟೋನಿಯೋನ ಮಾತುಗಳನ್ನ ಕೇಳಿ ಸ್ಟಿಫಾನೋಗೆ ತಲೆ ಹಾಳಾಗತ್ತೆ. ಆರಿಯಾನಾನ ಹತ್ರ ಸತ್ಯ ಹೇಳೋದಿಕ್ ಹೇಳ್ತಾನೆ. ಅದಕ್ಕೆ ಅವಳು ನಡೆದಿರೋ ವಿಷಯವನ್ನ ತಿರುಚಿ ತಾನು ತಪ್ಪು ಮಾಡಿಲ್ಲ, ರಾಬರ್ಟೋನೇ ಮೋಸ ಮಾಡಿದ್ದಾನೆ ಅನ್ನೋ ತರ ಕಾಣೋ ಹಾಗೆ ಹೇಳ್ತಾಳೆ. ಅವಳು ಹೇಳ್ತಾಳೆ, ಆ ದಿನ ಪಾರ್ಟಿಯಲ್ಲಿದ್ದಾಗ ರಾಬರ್ಟೋ ಒತ್ತಾಯ ಮಾಡಿ ನಶೆ ಮಾಡಿಸ್ದ. ಅದೇ ನಶೆಯಲ್ಲಿ ಅವನು ನನ್ನ ಮೇಲೆ ಫಿಸಿಕಲಿ ಅಟ್ಯಾಕ್ ಮಾಡ್ದ. ನಾನು ಕೂಡ ನಶೆಯಲ್ಲಿದ್ದಕ್ಕೆ ಅವನ ಜಾಗದಲ್ಲಿ ಇರೋದು ನೀನೇ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಆಮೇಲೆ ಅದು ರಾಬರ್ಟೋ ಅಂತ ಗೊತ್ತಾಯ್ತು. ಅಷ್ಟರಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಆ ಮಗು ಯಾರದ್ದೇ ಆಗಿದ್ರು ನನ್ನ ಹೊಟ್ಟೆಯಲ್ಲಿ ಹುಟ್ಟುವ ಕಾರಣಕ್ಕೆ ನನ್ನ ಸ್ವಂತದ್ದಾಗಿತ್ತು. ಹಾಗಾಗಿ ಅದನ್ನ ಹಾಗೆ ಇಟ್ಕೊಳ್ಳೋ ಆಸೆ ಇತ್ತು. ಆದ್ರೆ ರಾಬರ್ಟೋ ನನ್ನನ್ನ ಕೂಡ ಹಾಕಿಟ್ಟು ಟಾರ್ಚರ್ ಕೊಟ್ಟು ಅಬೋರ್ಷನ್ ಮಾಡಿಸ್ದ ಅಂತ ಹೇಳ್ತಾಳೆ. ಅಲ್ಲಿ ನಡೆದಿರೋ ಹಾಗೆ ನಿಜ ಹೇಳ್ಬೇಕಂದ್ರೆ ರಾಬರ್ಟೋಗೆ ಮಗು ಬೇಕಾಗಿತ್ತು, ಇವಳೇ ಹೋಗಿ ತೆಗೆಸಿರ್ತಾಳೆ. ಇದೆಲ್ಲ ಕೇಳಿದ ಮೇಲೆ ಎಲ್ಲದಕ್ಕೂ ಕಾರಣ ರಾಬರ್ಟೋ ಅಂತ ಸ್ಟಿಫಾನೋಗೆ ಅನ್ಸಿತ್ತು. ಯಾವಾಗ್ಲೂ ನಶೆಯಲ್ಲಿ ಇರ್ತಿದ್ದ ರಾಬರ್ಟೋ ಏನೇ ಹೇಳಿದ್ರು ಕೇಳದೆ ಅವನಿಗೆ ಚೆನ್ನಾಗಿ ಬಾರಿಸ್ತಾನೆ. ಇಬ್ಬರಲ್ಲೂ ಜಗಳ ಮುಂದುವರೆದು ರಾಬರ್ಟೋ ಸ್ಟಿಫಾನೋನ ಮೇಲೆ ಏಮ್ ಮಾಡ್ತಾನೆ. ಅದಕ್ಕೆ ಸ್ಟಿಫಾನೋ ಕೂಡ ಗನ್ ಹಿಡಿದು ಶೂಟ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾನೆ.
ಮಾಡ್ತಾನೆ. ಆದ್ರೆ ಫೈರ್ ಆಗೋದೇ ಇಲ್ಲ. ಅದೇ ಟೈಮ್ಗೆ ರಾಬರ್ಟೋ ಶೂಟ್ ಮಾಡಿ ಸ್ಟಿಫಾನೋನ ಕೊಂದು ಬಿಡ್ತಾನೆ. ಇದನ್ನೆಲ್ಲ ಮಾನಿಟರ್ ಅಲ್ಲಿ ನೋಡ್ತಿದ್ದ ಆಂಟೋನಿಯೋಗೆ ಒಬ್ಬ ಕ್ಯಾಂಡಿಡೇಟ್ ಮಿಸ್ ಆಗೋದ ಅಂತ ತುಂಬಾನೇ ಬೇಜಾರಾಗತ್ತೆ. ಅದೇ ರೀತಿ ಗಟ್ಟುಮುಟ್ಟಾಗಿರೋ ಸ್ಟಿಫಾನೋ ಸತ್ತು ಹೋದ ಅಂತ ಗೊತ್ತಾಗಿ ಜಾನಾಗೂ ಸ್ವಲ್ಪ ನಿರಾಶೆ ಆಗತ್ತೆ. ಅವರಿಬ್ರು ಉಳಿದಿರೋ ಕ್ಯಾಂಡಿಡೇಟ್ ಗಳ ಅಂದ್ರೆ ಆರಿಯಾನಾ ಹಾಗೂ ರಾಬರ್ಟೋನ ಫೈಲ್ ಗಳನ್ನ ನೋಡ್ತಾರೆ. ಅವರಿಬ್ಬರನ್ನ ಕಂಪೇರ್ ಮಾಡಿ ಇಬ್ರಲ್ಲಿ ಸ್ವಲ್ಪ ಹೆಚ್ಚು ಹೆಲ್ತಿಯಾಗಿ ಇರೋದು ಆರಿಯಾನಾ ಅಂತ ಡಿಸೈಡ್ ಮಾಡ್ತಾರೆ. ಈ ಅಜ್ಜ ಅಜ್ಜಿ ಇಬ್ರು ಮಾತಾಡ್ಕೊಳ್ತಾ ಇರೋದು ಲ್ಯಾಬ್ ನ ಒಳಗಿದ್ದವರಿಗೆ ಕೇಳಿಸ್ತಾ ಇತ್ತು. ಯಾಕೆಂದ್ರೆ ಆಂಟೋನಿಯೋ ಮಾನಿಟರ್ ಅನ್ನ ಮ್ಯೂಟ್ ಮಾಡೋದನ್ನ ಮರ್ತಿರ್ತಾನೆ. ಆಗ್ಲೇ ಮತ್ತೆ ಡೋರ್ ಬೆಲ್ ಆಗತ್ತೆ. ಈ ಸಲ ಕೂಡ ಬಂದವನು ಅದೇ ರೇಂಜರ್ ಆಗಿರ್ತಾನೆ. ಅವನು ಯಾವುದೋ ಕೇಸನ್ನ ನೆನಪಿಸ್ಕೊಂಡು ಅದರಲ್ಲಿ ಕೂಡ ಬೇಬಿ ಫೇಸ್ ಮಾಸ್ಕ್ ಯೂಸ್ ಆಗಿತ್ತು. ಅದೇ ರೀತಿ ಮಾಸ್ಕ್ ನಿಮ್ಮನೇಲೂ ನೋಡ್ದೆ ಅದನ್ನ ಒಂದ್ ಸಲ ಚೆಕ್ ಮಾಡಬಹುದಾ ಅಂತ ಆಂಟೋನಿಯೋ ಹತ್ರ ಕೇಳ್ತಾನೆ. ಅದಕ್ಕೆ ಆಂಟೋನಿಯೋ ಸಂಕೋಚ ಮಾಡ್ಕೊಳ್ದೆ ಒಳಗೆ ಕರ್ಕೊಳ್ತಾನೆ. ಒಳಗ್ ನೋಡಿದ್ರೆ ಜಾನಾ ಮಾನಿಟರ್ ಮೇಲೆ ಫೋಟೋ ಇಟ್ಟಿರ್ತಾಳೆ. ಒಳಗೆ ರೇಂಜರ್ಗೆ ಕುಡಿಯೋದಿಕ್ಕೆ ಕಾಫಿಯನ್ನು ಕೊಡ್ತಾರೆ. ಆದ್ರೆ ಅದರಲ್ಲಿ ಸಕ್ಕರೆಯ ಜೊತೆಗೆ ಬೇರೇನೋ ಮಿಕ್ಸ್ ಮಾಡಿ ಕೊಡ್ತಾರೆ. ಅಷ್ಟ್ರಲ್ಲಿ ರೇಂಜರ್ ಬಂದಿರೋ ವಿಚಾರ ಗೊತ್ತಾಗಿ ಲ್ಯಾಬ್ ನ ಒಳಗಿದ್ದವರು ಕೂಗಾಟ ಅರಚಾಟ ಮಾಡೋದು, ಅಲ್ಲಿದ್ದ ವಸ್ತುಗಳನ್ನ ಬೀಳಿಸಿ ಸದ್ದು ಮಾಡೋದನ್ನೆಲ್ಲ ಮಾಡ್ತಿರ್ತಾರೆ. ಆ ಸೌಂಡ್ ರೇಂಜರ್ಗೂ ಕೇಳಿಸುತ್ತೆ. ರೇಂಜರ್ಗೆ ಅದೊಂಥರ ಅಬ್ನಾರ್ಮಲ್ ಅಂತ ಅನ್ಸುತ್ತೆ. ಆಂಟೋನಿಯೋ ಹತ್ರ ಏನದು ಸೌಂಡ್ ಅಂತ ಕೇಳಿದಾಗ ಅದು ಲ್ಯಾಬ್ ಇಂದ ಬರ್ತಿದ್ದೆ, ಇಗ್ನೋರ್ ಮಾಡ್ಬಿಡು ಅಂತ ಆಂಟೋನಿಯೋ ಹೇಳ್ತಾನೆ. ಆದರೂ ರೇಂಜರ್ ಕೇಳಲ್ಲ. ಸೌಂಡ್ ಅನ್ನ ಆಲಿಸುತ್ತಾ ಹೋಗಿ ಗೋಡೆಗೆ ನೇತಾಕಿದ್ದ ಫೋಟೋವನ್ನ ತೆಗಿತಾನೆ. ಅಲ್ಲಿರೋ ಮಾನಿಟರ್ ಕಾಣಿಸುತ್ತೆ. ಅದನ್ನ ಆನ್ ಮಾಡಿದಾಗ ಲ್ಯಾಬ್ ನ ಒಳಗೆ ಟ್ರ್ಯಾಪ್ ಆಗಿರುವವರು ಕಾಣ್ತಾರೆ. ಇದನ್ನೇ ಆಂಟೋನಿಯೋ ಹತ್ರ ಪ್ರಶ್ನೆ ಮಾಡ್ತಾ ಇರ್ತಾನೆ. ಆಗಲೇ ಜಾನಾ ಬಂದು ಚಾಕುವಿನಿಂದ ಚುಚ್ಚಿ ಅವನನ್ನ ಕೊಂದಾಕ್ಬಿಡ್ತಾಳೆ. ಇನ್ನು ಲ್ಯಾಬ್ ನ ಒಳಗಿದ್ದವರಿಗೆ ಒಂದು ಜಾಗದಲ್ಲಿ ಗೋಡೆಯ ಬದಲಿಗೆ ಮೆಟಲ್ ಶೀಟ್ ಮಾತ್ರ ಇರೋದು ಗೊತ್ತಾಗತ್ತೆ. ಅದನ್ನ ತೆಗೆದಾಗ ಬೇಸ್ಮೆಂಟ್ ಗೆ ದಾರಿ ಇರೋದು ಕೂಡ ಕಾಣಿಸುತ್ತೆ. ಇಬ್ರು ಅದೇ ದಾರಿಯಲ್ಲಿ ಹೋದಾಗ ಮೊದಲಿಗೆ ಯಾರದೋ ಹಳೆಯ ಫೈಲ್ ಸಿಗತ್ತೆ. ನಂತರ ಎಕ್ಸ್ಪೆರಿಮೆಂಟ್ ಚೇಂಬರ್ ಕಾಣಿಸುತ್ತೆ. ಅಲ್ಲಿ ಟೋಟಲ್ ಆಗಿ 3 ಬೆಡ್ ಇತ್ತು. ಒಂದ್ರಲ್ಲಿ ಒಬ್ಬಳು ಪೇಷಂಟ್ ಕೂಡ ಇರ್ತಾಳೆ. ಇವರಿಬ್ರು ಅಲ್ಲೇ ಇರ್ತಾರೆ. ಆಗಲೇ ಕೆಮಿಕಲ್ ಗ್ಯಾಸ್ ರಿಲೀಸ್ ಆಗತ್ತೆ. ಇಬ್ರು ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಇನ್ನು ಜಾಕ್ ಕಾದು ಕಾದು ಸುಸ್ತಾಗಿ ಪಕ್ಕದಲ್ಲಿದ್ದ ಯೂರಿಯನ್ನ ಚುಚ್ಚಿ ಕೊಂದಾಕಿ ಬಿಡ್ತಾನೆ. ಅದೇ ಚೇಂಬರ್ ಅಲ್ಲಿ ಇಬ್ಬರಿಗೂ ಎಚ್ಚರ ಆದಾಗ ಅದೇ ಪೇಷಂಟ್ ನ ಹಾಗೇನೆ ಇವರಿಬ್ಬರನ್ನು ಬೆಡ್ ನ ಮೇಲೆ ಲಾಕ್ ಮಾಡಿ ಮಲಗಿಸಲಾಗಿರುತ್ತೆ. ಆಂಟೋನಿಯೋ ಅಲ್ಲೇ ಪಕ್ಕದಲ್ಲಿ ಅಪರಿಚಿತ ಪೇಷಂಟ್ ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾನೆ. ಅದೇ ಜಾನಾ ಪ್ರೀತಿಯಿಂದ ಪೇಸ್ಟ್ರಿಯನ್ನ ಮಾಡ್ಕೊಂಡು ತಂದಿರ್ತಾಳೆ. ಆದ್ರೆ ಅದನ್ನ ಇವರಿಬ್ರು ತಿನ್ನೋದೇ ಇಲ್ಲ ಅಂತ ಹೇಳಿದಾಗ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾಳೆ. ಆಗ ಆಂಟೋನಿಯೋ ಕೂಡ ಆ ಪೇಷಂಟ್ ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡುವಲ್ಲಿ ಫೇಲ್ ಆಗ್ಬಿಡ್ತಾನೆ. ಅವನಿಗೆ ನಿರಾಶೆ ಆಗಿದ್ದನ್ನ ಕಂಡು ಜಾನಾ ಇನ್ನು ಇಬ್ಬರಿದ್ದಾರೆ, ಇವರ ಮೇಲೆ ಖಂಡಿತ ಸಕ್ಸಸ್ ಆಗತ್ತೆ ಅಂತ ಹೇಳ್ತಾ ಸಮಾಧಾನ ಮಾಡ್ತಾಳೆ. ಜೊತೆಗೆ ನಮ್ಮವರು ಸುಮಾರು ವರ್ಷ ಜೈಲಲ್ಲಿ ಇದ್ದಿದ್ದಕ್ಕೆ ಕೆಲಸದ ಕೌಶಲ್ಯ ಎಲ್ಲ ತಪ್ಪೋಗಿದೆ, ಹಾಗಾಗಿ ಈ ರೀತಿ ಎಲ್ಲ ಆಗ್ತಿದೆ ಅಂತ ಹೇಳ್ತಾ ಫೇಲ್ ಆದ ಪೇಷಂಟ್ ನ ಮುಖವನ್ನ ತೋರಿಸ್ತಾಳೆ. ಆ ಪೇಷಂಟ್ ನ ಕಣ್ಣನ್ನ ನೋಡಿ ಇಬ್ರಿಗೂ ಭಯ ಆಗ್ಬಿಡತ್ತೆ. ಯಾಕೆಂದ್ರೆ ಅದರ ಮೇಲೇನೆ ಎಕ್ಸ್ಪೆರಿಮೆಂಟ್ ನಡೆದಿದ್ದಾಗಿತ್ತು. ಅವಳಂತೂ ಫೇಲ್ ಆಗಿ ಸತ್ತು ಹೋಗ್ತಾಳೆ. ಈಗ ಮುಂದಿನ ಸರದಿ ರಾಬರ್ಟೋದಾಗಿತ್ತು. ಆಂಟೋನಿಯೋ ಎಕ್ಸ್ಪೆರಿಮೆಂಟ್ ಅನ್ನ ಶುರು ಮಾಡ್ತಾನೆ. ಮೊದಲಿಗೆ ಅವನ ಕಣ್ಣಿನ ರೆಪ್ಪೆಗಳನ್ನ ಕತ್ತರಿಸಿ ತೆಗಿತಾನೆ. ನಂತರ 2 ಕಣ್ಣುಗಳನ್ನ ಕಿತ್ತು ತೆಗಿತಾನೆ. ಇದೆಲ್ಲ ಆಗ್ತಿರುವಾಗ ಅನಸ್ತೇಶಿಯಾ ಕೊಟ್ಕೊಳ್ಳಲ್ಲ. ಹಾಗಾಗಿ ರಾಬರ್ಟೋ ನರಳಾಟ ಮಾಡ್ತಾನೆ, ಪ್ರಜ್ಞೆ ತಪ್ಪಿ ಹೋಗ್ತಾನೆ. ಇದಾದ ನಂತರ ಗೋಲ್ಡ್ ಹಾಗೂ ಡೈಮಂಡ್ ಇಂದ ಮಾಡಿರೋ ಆರ್ಟಿಫಿಷಿಯಲ್ ಕಣ್ಣನ್ನ ತಂದು ಅದನ್ನ ಹಳೆ ಕಣ್ಣಿರೋ ಜಾಗಕ್ಕೆ ಫಿಕ್ಸ್ ಮಾಡೋಕೆ ಆಂಟೋನಿಯೋ ಶುರು ಮಾಡ್ತಾನೆ. ಇದೆಲ್ಲ ಆಗ್ತಾ ಇರುವಾಗಲೇ ಜಾಕ್ ಅದೇ ಮನೆಗೆ ಬರ್ತಾನೆ. ಅಲ್ಲಿ ಬಿದ್ದಿದ್ದ ರೇಂಜರ್ ನ ಹೆಣವನ್ನ ದಾಟಿ ಲ್ಯಾಬ್ ಗೆ ಬರ್ತಾನೆ. ಅಲ್ಲಿಂದ ಸೀದಾ ಬೇಸ್ಮೆಂಟ್ ಗೆ ಬರ್ತಾನೆ. ಅವನನ್ನ ಕಂಡು ಆರಿಯಾನಾಗೆ ಸಮಾಧಾನ ಆಗತ್ತೆ. ಅಟ್ಲೀಸ್ಟ್ ಒಬ್ಬ ಆಪತ್ ಬಾಂಧವ ಆದ್ರೂ ಜೀವ ಉಳಿಸೋಕೆ ಬಂದ ಅಂತ. ಆದ್ರೆ ಅವನು ಅದೇ ಆಂಟೋನಿಯೋ ಹಾಗೂ ಜಾನಾನ ಮಗ ಆಗಿರ್ತಾನೆ. ಈ ಎಕ್ಸ್ಪೆರಿಮೆಂಟ್ ಗೆ ಬೇಕಾಗಿರೋ ಪೇಷಂಟ್ ಗಳನ್ನ ನಂಬಿಸಿ ಅಲ್ಲಿಗೆ ಬಂದು ಟ್ರ್ಯಾಪ್ ಆಗೋ ಹಾಗೆ ಮಾಡಿದ್ದೆ ಅವನಾಗಿರ್ತಾನೆ. ಇಷ್ಟೆಲ್ಲ ಮಾಡಿದ್ದು ಯಾಕಾಗಿತ್ತಂದ್ರೆ, ಒಂದು ಅವನ ತಂದೆಗೆ ಸಹಾಯ ಮಾಡೋಕಂತ, ಮತ್ತೊಂದು ತನ್ನ ಕೆಲಸದಿಂದ ಆಂಟೋನಿಯೋ ಇಂಪ್ರೆಸ್ ಆದ್ರೆ ಅವನತ್ರ ಅದೇ ಎಕ್ಸ್ಪೆರಿಮೆಂಟ್ ಮಾಡೋಕೆ ಅವಕಾಶ ಕೇಳೋದಿಕ್ಕೆ ಅಂತಾಗಿತ್ತು. ಆದ್ರೆ ಆಂಟೋನಿಯೋ ಮಾತ್ರ ಇಷ್ಟು ದೊಡ್ಡ ಜವಾಬ್ದಾರಿಯನ್ನ ಈಗಲೇ ಮಗನಿಗೆ ಕೊಡುವ ನಿರ್ಧಾರ ಮಾಡಿರ್ಲಿಲ್ಲ. ಅದೇ ಮಗ ಮಾಡಿರೋ ಒಳ್ಳೆ ಕೆಲಸಕ್ಕಂತ ಬಹುಮಾನವಾಗಿ ಆರಿಯಾನಾನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋವಾಗ ಹೆಲ್ಪ್ ಗೆ ಬಾ ಅಂತ ಹೇಳ್ತಾನೆ. ಅದೇ ಖುಷಿಗೆ ಜಾಕ್ ಈ 3 ಕ್ರಿಮಿನಲ್ ಗಳನ್ನ ಟ್ರ್ಯಾಪ್ ಮಾಡಿರುವ ರೀತಿಯನ್ನ ಹೇಳ್ತಾ ಹೋಗ್ತಾನೆ. ಮೊದಲೇ ಮುಖದಿಂದ ಮುಗ್ಧನ ಹಾಗೆ ಕಾಣುವ ಜಾಕ್ ಗೆ ರಾಬರ್ಟೋನ ನಂಬಿಸೋದು ತುಂಬಾನೇ ಈಸಿ ಆಗಿತ್ತು. ಅವನಿಗೆ ಡೀಲ್ ಕೊಟ್ಟಾದ ನಂತರ 3 ಜನರ ಡೈಲಿ ಶೆಡ್ಯೂಲ್ ಗಳನ್ನ ನೋಟ್ ಮಾಡ್ಕೊಂಡು ಅವರ ಪ್ರತಿಯೊಂದು ಸೀಕ್ರೆಟ್ ಗಳನ್ನ ಕಲೆಕ್ಟ್ ಮಾಡ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಡಿವೈಡ್ ಅಂಡ್ ರೂಲ್ ಅನ್ನೋ ಮೆಥಡ್ ಇಂದ ಒಗ್ಗಟ್ಟಾಗಿದ್ದ 3 ಜನರ ಮಧ್ಯದಲ್ಲೇ ಜಗಳ ಆಗೋ ಹಾಗೆ
ಮಾಡ್ತಾನೆ. ಇದರಿಂದ ಅವರು ಅಂದುಕೊಂಡ ಕೆಲಸ ಮಾಡೋಕೆ ತುಂಬಾನೇ ಈಸಿ ಆಗೋಗುತ್ತೆ. ಇನ್ನು ರಾಬರ್ಟೋನ ಮೇಲಿನ ಎಕ್ಸ್ಪೆರಿಮೆಂಟ್ ಮುಗಿಯುವ ಹಂತಕ್ಕೆ ಬಂದಿರುತ್ತೆ. ಇನ್ನೇನು ಅವನು ಮತ್ತೆ ಎಚ್ಚರ ಆದ್ರೆ ಕೆಲಸ ಸಕ್ಸಸ್ ಆಗಿತ್ತು. ಆದ್ರೆ ಅವನನ್ನ ಎಬ್ಬಿಸಿದಾಗ ಒಂದೇ ಸಲಕ್ಕೆ ಎಚ್ಚರ ಮಾಡ್ಕೊಂಡು ನೋವಿಂದ ಕಿರುಚಾಟ ಮಾಡ್ತಾ ಮತ್ತೆ ಬಿದ್ದೋಗ್ತಾನೆ. ಅವರ ಎಕ್ಸ್ಪೆರಿಮೆಂಟ್ ಆಲ್ಮೋಸ್ಟ್ ಸಕ್ಸಸ್ ಆಗಿತ್ತು. ಅದೇ ಖುಷಿಗೆ ಜ್ವಾನ ಪೇಸ್ಟ್ರಿ ಹಾಗೂ ಕಾಫಿ ತರೋಕಂತ ಹೋದ್ರೆ ಈ ಅಪ್ಪ ಮಗ ಇಬ್ರು ಆರಿಯಾನಾನ ಅನಲೈಸ್ ಮಾಡ್ತಾ ಇರ್ತಾರೆ. ಆಗ ಅಲ್ಲೇ ಇದ್ದ ಟೂಲ್ ಇಂದ ಕೈಗೆ ಕಟ್ಟಿದ್ದ ಬೇಡಿಯನ್ನ ಆರಿಯಾನ ಬಿಡಿಸ್ಕೊಂಡು ಅದೇ ಟೂಲ್ ಇಂದ ಆಂಟೋನಿಯೋನ ಕಣ್ಣಿಗೆ ಚುಚ್ಚಿ ಬಿಡ್ತಾಳೆ. ಆಂಟೋನಿಯೋ ಒದ್ದಾಡಿ ಅಲ್ಲೇ ಸತ್ತೋಗ್ತಾನೆ. ಇದರಿಂದ ಜಾಕ್ಗೆ ತುಂಬಾನೇ ಕೋಪ ಬರುತ್ತೆ. ಅವಳನ್ನ ತಳ್ಳಿ ಬೀಳಿಸ್ತಾನೆ. ಅಲ್ಲೇ ಕೊಂದ್ ಹಾಕೋಕೆ ಟ್ರೈ ಮಾಡ್ತಾನೆ. ಆಗ ಅವಳು ಮತ್ತೊಂದು ಚೂಪಾದ ಟೂಲ್ ಇಂದ ಅವನ ಕೈಗೆ ಚುಚ್ಚಿ ತಪ್ಪಿಸಿಕೊಳ್ತಾಳೆ. ಹಾಗೇನೆ ಅವನು ಮತ್ತೆ ಹಿಡಿಯೋಕಂತ ಬಂದಾಗ ಸಣ್ಣ ಸುತ್ತಿಗೆಯಿಂದ ತಲೆಗೆ ಬಾರಿಸ್ತಾಳೆ. ಅಲ್ಲಿಗೆ ಜಾಕ್ ಕೂಡ ದೇಹದಲ್ಲಿ ಶಕ್ತಿ ಕಳ್ಕೊಂಡು ನೆಲದ ಮೇಲೆ ಅಂಗಾತ ಬಿದ್ದುಕೊಳ್ತಾನೆ. ಆರಿಯಾನ ಅಲ್ಲಿಂದ ಎದ್ದು ಸ್ವಲ್ಪ ಸುಧಾರಿಸಿಕೊಂಡು ಮೇನ್ ಡೋರ್ ವರೆಗೂ ಬರ್ತಾಳೆ. ಆದ್ರೆ ಅಲ್ಲಿಂದ ಹೊರಗೆ ಹೋಗ್ಬೇಕು ಅಂತ ಅನ್ನುವಷ್ಟರಲ್ಲಿ ಹಿಂದೆಯಿಂದ ಜ್ವಾನ ಸಿರಿಂಜ್ ಅನ್ನ ಚುಚ್ಚಿ ಅವಳ ಪ್ರಜ್ಞೆಯನ್ನೇ ತಪ್ಪಿಸಿ ಬಿಡ್ತಾಳೆ. ಅಲ್ಲಿಗೆ ಮತ್ತೆ ಆರಿಯಾನ ಸಿಕ್ಕಾಕೊಳ್ತಾಳೆ. ಈ ಸಲ ತಪ್ಪಿಸಿಕೊಂಡು ಹೋಗೋಕಾಗಲ್ಲ. ಜ್ವಾನ ಹಾಗೂ ಜಾಕ್ ಸೇರ್ಕೊಂಡು ಅವಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅದು ಸಕ್ಸಸ್ ಕೂಡ ಆಗತ್ತೆ. ಅದರಿಂದ ಆರಿಯಾನಾನ ಮೈಂಡ್ ಪೂರ್ತಿಯಾಗಿ ಇರೇಸ್ ಆಗಿ ಅವಳು ಜ್ವಾನನ ಪರ್ಸನಲ್ ಸೇವಕಿಯಾಗಿ ಇರುವಂತೆ ಆಗತ್ತೆ.